Hi all, welcome back to my channel. Here I am today with the very simple but yet very nutritious recipe, that is Mexican burrito bowl. 3, 2, 1. So let's begin our recipe. ಸೊ ನಾನಿಲ್ಲಿ ಈ ರೆಸಿಪಿಗೆ ಮೋಸ್ಟ್ ಜನರಸ್ ಅಮೌಂಟ್ ಆಫ್ ಬಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಯೂಸ್ ಬಟರ್ ಆರ್ ಗೀ ಆಫ್ ಯೋರ್ ಚಾಯ್ಸ್. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಆ್ಯಂಡ್ ಇಟ್ ವಿಲ್ ಗಿವ್ ದ ವೆರಿ ಗುಡ್ ಫ್ಲೇವರ್. ಮೊದಲನೇದಾಗಿ ನಾನಿಲ್ಲಿ ಪ್ಯಾನ್ಗೆ ಬಟರ್ ಹಾಕ್ಕೊಂಡಿದ್ದೀನಿ. ಸೊ ಬಟರ್ ಹೀಟ್ ಆಗಿದ ನಂತರ ವಿ ವಿಲ್ ಸಾಟೆ ಮೋಸ್ಟ್ ಆಫ್ ಅವರ್ ಮ್ಯಾರಿನೇಟ್ಸ್. ಸೊ ಮೊದಲನೇದಾಗಿ ನಾನಿಲ್ಲಿ ಸೋಯಾ ಚಂಕ್ಸ್ ಮ್ಯಾರಿನೇಷನ್ನ ತೊಗೊಂಡಿದ್ದೀನಿ. ಸೋಯಾ ಚಂಕ್ಸ್ನ 5 ಮಿನಿಟ್ಸ್ ಬಿಸಿ ನೀರಲ್ಲಿ ಬೇಯಿಸಿ ವಾಟರ್ನೆಲ್ಲ ತೆಗೆದಾದಮೇಲೆ ಟರ್ಮರಿಕ್ ಹಾಗೂ ಪೆಪ್ಪರ್ ಪೌಡರ್ ಆ್ಯಂಡ್ ಸ್ವಲ್ಪ ಚಿಲ್ಲಿ ಪೌಡರ್ನ ನಾನು ಹಾಕಿ ಮ್ಯಾರಿನೇಟ್ ಮಾಡ್ಕೊಂಡಿದ್ದೆ. ಐ ಆಮ್ ಯೂಸಿಂಗ್ ದ್ಯಾಟ್ ನೌ ಟು ಪ್ಯಾನ್ ಫ್ರೈ ಇಟ್. ಸೊ ಈ ರೀತಿ ಪ್ಯಾನ್ ಫ್ರೈ ಮಾಡ್ಕೊಳ್ಳೋದ್ರಿಂದ ಇಟ್ ವಿಲ್ ಕಮ್ ಔಟ್ ವೆರಿ ಕ್ರಿಸ್ಪಿ ಆ್ಯಂಡ್ ವೆರಿ ಟೇಸ್ಟಿ ಟು ಈಟ್ ಇಟ್. ಸೊ ಕ್ರಿಸ್ಪಿ ಆಗಿದ್ದರೆ ಸ್ಯಾಲಡ್ ಬೌಲ್ಸಲ್ಲಿ ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ರೀತಿ ಪ್ಯಾನ್ ಫ್ರೈ ಮಾಡ್ಕೋಬೇಕು. ನಾವು ಸೋಯಾನ 5 ಮಿನಿಟ್ಸ್ ಆಲ್ರೆಡಿ ಹಾಟ್ ವಾಟರಲ್ಲಿ ಬೇಯಿಸಿರೋದ್ರಿಂದ ಇದು ತುಂಬ ಹೊತ್ತು ಏನು ಹಿಡಿಯೋದಿಲ್ಲ. ಜಸ್ಟ್ 5 to 6 ಮಿನಿಟ್ಸ್ ಪ್ರತಿ ಮ್ಯಾರಿನೇಟ್ನ ಈ ಥರ ಪ್ಯಾನ್ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಫಾರ್ ನೆಕ್ಸ್ಟ್ ಅಪ್ ಅಗೇನ್ ಲೆಟ್ಸ್ ಆ್ಯಡ್ ಸಮ್ ಬಟರ್ ಇನ್ ಟು ದ ಪ್ಯಾನ್. ನೆಕ್ಸ್ಟ್ ನಾವಿಲ್ಲಿ ಪನ್ನೀರ್ ಮ್ಯಾರಿನೇಷನ್ನ ಪ್ಯಾನ್ ಫ್ರೈ ಮಾಡ್ಕೊಳ್ಳೋಣ. For paneer marination, I have cut the paneer into cubes and added turmeric powder and chili powder. ಅದನ್ನು ಮ್ಯಾರಿನೇಟ್ ಮಾಡಿಟ್ಟಿದ್ದೆ. ಅದನ್ನು ಕೂಡ ಈಗ ಬಟರ್ ಆ್ಯಡ್ ಮಾಡಿ ಪ್ಯಾನ್ ಫ್ರೈ ಮಾಡ್ಕೊಳ್ಳೋಣ. ಸೊ ದಟ್ ಈವನ್ ದ ಪನ್ನೀರ್ ಆಲ್ಸೋ ಇಸ್ ಕುಕ್ಡ್ ಆ್ಯಂಡ್ ಬಿಕಮ್ಸ್ ಕ್ರಿಸ್ಪಿ ಟು ಆ್ಯಡ್ ಇನ್ ಟು ಅ ಸ್ಯಾಲೆಡ್. ಈ ರೀತಿ ಸ್ಪೂನಲ್ಲಿ ಸಾಟೆ ಮಾಡ್ತಾನೆ ಕುಕ್ ಮಾಡಿ. ಡೋಂಟ್ ಲಿವ್ ಇಟ್ ಫಾರ್ ಲಾಂಗರ್ ಟೈಮ್. So just 4 to 5 minutes ali it will be ready. Next up again we are adding butter to the pan and this time ನಾವು ಕಾರ್ನ ಕುಕ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಕಾರ್ನ ಮೊದಲೇ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ಯು ಕ್ಯಾನ್ ಯೂಸ್ಡ್ ದ ಸ್ಟೀಮ್ಡ್ ಅಥವಾ ಕುಕ್ಡ್ ಕಾರ್ನ ಅದೇ ರೀತಿ ಯೂಸ್ ಮಾಡ್ಬೋದು. ನಾನಿಲ್ಲಿ ಬಟರ್ ಜೊತೆ ಸ್ವಲ್ಪ ಸಾಲ್ಟ್ ಹಾಕಿ ದಿ ಸಾಲ್ಟೆಡ್ ಬಟರ್ ಕಾರ್ನ್ ರೀತಿ ಮಾಡ್ಕೊಂಡಿದ್ದೀನಿ. ಸೊ ದ್ಯಾಟ್ ಇಟ್ ವಿಲ್ ಗಿವ್ ಯು ದಟ್ ಎಕ್ಸ್ಟ್ರಾ ಫ್ಲೇವರ್. Next up, let's add in butter again to a pan and let's saute the vegetables. So ನನಗೆ ಜಾಸ್ತಿ ವೆಜಿಟೇಬಲ್ಸ್ ಅವೈಲೇಬಲ್ ಇಲ್ಲ, ಸೊ I have just used one vegetable, that is capsicum. If you can add as many vegetables of your choice like broccoli, cauliflower, carrot, beans, of anything of your choice and saute it in the same manner. ಸೊ ನಾನಿಲ್ಲಿ ಕ್ಯಾಪ್ಸಿಕಮ್ನ ಕೂಡ ಬಟರ್ ಹಾಕಿ I am sauteing it. Even capsicum need not cook for longer time. You just have to saute it for just 2 to 3 minutes so that it becomes crispy and crunchy. Next up, yes, again I'm adding butter to the pan and let's cook our rajma. So ನಾನಿಲ್ಲಿ ರಾಜ್ಮಾನ ಓವರ್ನೈಟ್ ಸೋಕ್ ಮಾಡಿ ಆಲ್ಮೋಸ್ಟ್ 6 to 7 ವಿಷಲ್ಸ್ ತೊಗೊಂಡಿದ್ದೀನಿ. ಸೊ ಈ ರೀತಿ ಕುಕ್ ಆಗಿರೋ ರಾಜ್ಮಾನ ಜಸ್ಟ್ ಫಾರ್ ಸಮ್ ಟೈಮ್ let us get it pan fried. I'm adding the onions. So after adding the onions, you can add the oregano mix and the chili flakes for the spices along with some salt. So this is all we add in for the rajma and again we have to make this pan fried. Here I'm adding the spices. So make sure you add the spices in very lesser amount. Don't make it too much. ಸೊ ಅದೇ ಫ್ಲೇವರ್ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ಕಮ್ಮಿ ಹಾಕಿ. And I'm mixing all the spices so that the rajma becomes flavorful. And yes, now even ನಮ್ಮ ರಾಜ್ಮಾ ಕೂಡ ಕುಕ್ ಆಗಿ ರೆಡಿ ಆಗಿದೆ. ನೆಕ್ಸ್ಟ್ ಅಪ್ ಲೆಟ್ಸ್ ಮೇಕ್ ದಿ ಅವಕಾಡೋ ಸಾಲ್ಸಾ. ಸೊ ನಾನಿಲ್ಲಿ ರೈಪ್ ಆಗಿರೋ ಅವಕಾಡೋನ ತೊಗೊಂಡಿದ್ದೀನಿ. ಯು ಹ್ಯಾವ್ ಟು ಟೇಕ್ ಒನ್ ಆಫ್ ದಿ ಅವಕಾಡೋ, ಆ್ಯಡ್ ಇನ್ ಸಮ್ ಚಾಪ್ಡ್ ಆನಿಯನ್ಸ್. ಮೇಕ್ ಶ್ಯೂರ್ ಯು ಚಾಪ್ ದಿ ಆನಿಯನ್ಸ್ ಆ್ಯಂಡ್ ದ ಟೊಮೆಟೋಸ್ ವೆರಿ ಸ್ಮಾಲ್. ಸೊ ನೆಕ್ಸ್ಟ್ ವೆನ್ ವಿ ಆರ್ ಸ್ಮ್ಯಾಶಿಂಗ್ ಇಟ್ ಅದು ನೀಟಾಗಿ ಸ್ಮ್ಯಾಶ್ ಆಗಬೇಕು. ಅದಕ್ಕೋಸ್ಕರ
chop it very well. I'm adding some of little spices right now. So ಈ avocado salsa-ಗೆ there is no need of adding a lot of spice, just this salt. And the most important ingredient is, don't forget to add the lemon juice. So lemon juice is very important. ಇದೆಲ್ಲ ಆ್ಯಡ್ ಮಾಡಿದ ನಂತರ we have to smash it very well so that every ingredients get mixed up so well and it becomes like a chutney or a paste. ಸೊ ನಾನಿಲ್ಲಿ ಈ ಥರ ಸ್ಮ್ಯಾಶರ್ನ ಯೂಸ್ ಮಾಡಿಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಸೊ ದಿಸ್ ಇಸ್ ಹೌ ಇಟ್ ಹ್ಯಾಸ್ ಟು ಟರ್ನ್ ಔಟ್. ಸೊ ನಾವು ಆಗಲೇ ಸಾಲ್ಟೆಡ್ ಕಾರ್ನ್ ಮಾಡ್ಕೊಂಡಿದ್ವಲ್ಲ, ಅದರಲ್ಲಿ ಕೂಡ ಸಾಲ್ಸಾ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಥಿಂಗ್ ಬಟ್ ಜಸ್ಟ್ ಐ ಹ್ಯಾವ್ ಆ್ಯಡೆಡ್ ಲೈಕ್ some onions and tomato, that's it. Now at last let's make cilantro rice, and next up let's cook the cilantro rice. So cilantro rice ಮಾಡೋಕ್ಕೆ ನಾನಿಲ್ಲಿ ಹೆಚ್ಕೊಂಡಿರೋಂಥ ಕೊತ್ತಂಬರಿನ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಆರಿಗ್ಯಾನೋ ಆ್ಯಂಡ್ ಚಿಲ್ಲಿ ಫ್ಲೇಕ್ಸ್ ಸ್ಪೈಸಸ್ನ ಆ್ಯಡ್ ಮಾಡೋಣ. ಇದಕ್ಕೆ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಸಾಕು, ಬೇರೆ ಏನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಷ್ಟು ಸ್ಪೈಸಸ್ನ ಆ್ಯಡ್ ಮಾಡಿದ ನಂತರ ಆಲ್ರೆಡಿ ಕುಕ್ ಮಾಡ್ಕೊಂಡಿರೋ ರೈಸ್ನ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ಆಲ್ ದಿಸ್ ಸ್ಪೈಸಸ್ ವಿತ್ ದ ಬಟರ್ನ ನಾನು ಫಸ್ಟ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಆಫ್ಟರ್ ದಿಸ್ ಲೆಟ್ಸ್ ಆ್ಯಡ್ ಇನ್ ದ ರೈಸ್ ದಟ್ ವಿ ಹ್ಯಾವ್ ಕುಕ್ಡ್. ಸೊ ಆದಷ್ಟು ಈ ರೆಸಿಪಿಗೆ ರೈಸ್ನ ಕಮ್ಮಿನೇ ತೊಗೊಳ್ಳಿ. ದೆರ್ ಇಸ್ ನೋ ನೀಡ್ ಆಫ್ ಕುಕ್ಕಿಂಗ್ ದ ಲಾರ್ಜ್ ಅಮೌಂಟ್ ಆಫ್ ರೈಸ್. ಸೊ ನಾವು ಐ ಆಮ್ ಆ್ಯಡಿಂಗ್ ದಿ ರೈಸ್. ಸೊ ಈ ರೈಸ್ ಆ್ಯಡ್ ಮಾಡಿ ಜಸ್ಟ್ ಒಂದು ಸತಿ ಮಿಕ್ಸ್ ಕೊಟ್ಟರೆ ಸಾಕು. ಆ ಸಿಲ್ಯಾಂಟ್ರೋ ರೈಸ್ ಇಸ್ ರೆಡಿ ಟು ಸರ್ವ್. ಸೊ ಈಗ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಕೂಡ ರೆಡಿ ಆಗಿದೆ. ಈ ರೀತಿ ಒಂದೊಂದೇ ಐಟಮ್ಸ್ನ ಮಾಡಿ ಮಾಡಿ ಎತ್ತಿಟ್ಕೊಳ್ಳಿ. ಇದೆಲ್ಲ ಮಾಡಾದಮೇಲೆ ವಿ ಹ್ಯಾವ್ ಟು ಜಸ್ಟ್ ಪ್ಲೇಟ್ ಇಟ್ ಟುಗೆದರ್ ಆ್ಯಂಡ್ ಎಲ್ಲನೂ ಒಂದು ಸತಿ ಪ್ಲೇಟ್ ಮಾಡ್ಕೊಂಡು ಆದಮೇಲೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ಮೆಕ್ಸಿಕನ್ ಬುರಿಟೋ ಬೌಲ್ ವಿಲ್ ಬಿ ವೆರಿ ನ್ಯೂಟ್ರಿಷಿಯಸ್ ಆ್ಯಂಡ್ ಆಲ್ಸೋ ವೆರಿ ಗುಡ್ ಇನ್ ಟೇಸ್ಟ್. ಸೊ ನಾನಿಲ್ಲಿ ಪ್ಲೇಟಿಂಗ್ ಮಾಡ್ತಾಯಿದ್ದೀನಿ. ಒಂದು ಕಪ್ಗೆ ಈ ರೀತಿ ರೈಸ್ ಹಾಕ್ಕೊಂಡು ಒಂದು ಶೇಪ್ ಕೊಟ್ಟು ಹಾಕ್ಕೊಳ್ಳಿ. ಸೊ ಆಫ್ಟರ್ ಆ್ಯಡಿಂಗ್ ಇನ್ ದ ರೈಸ್ ಯು ಕ್ಯಾನ್ ಸ್ಟಾರ್ಟ್ ಆ್ಯಡಿಂಗ್ ಆಲ್ ದ ಪ್ರಿಪ್ರೇಷನ್ಸ್ ದಟ್ ಯು ಹ್ಯಾವ್ ಡನ್. ಫಸ್ಟ್ ನಾನಿಲ್ಲಿ ರಾಜ್ಮಾ ಪಲ್ಯ ಹಾಕ್ತಾಯಿದ್ದೀನಿ. ಇನ್ಸ್ಟೆಡ್ ಆಫ್ ರಾಜ್ಮಾ ಯು ಕ್ಯಾನ್ ಆಲ್ಸೋ ಯೂಸ್ ಬ್ಲ್ಯಾಕ್ ಕಿಡ್ನಿ ಬೀನ್ಸ್. Next up I am adding the soya. Instead of soya, if you replace soya with the chicken, then it becomes the chicken burrito bowl. So today I am doing the veg version. If you want, you can also make it into a non-veg version of it. So next up I am adding the sorted vegetables. So I have used only one vegetable. You can also add up how many above vegetables you want and also the vegetable of your choice. Next up I am adding the corn salsa. So salted butter corn I have just added the onion and some tomatoes. That's it. So let's also add in the paneer. So here paneer, soya and rajma, all these are the source of protein. So corn, the sorted vegetables are source of fiber, and the rice is for, of course, carbohydrates. For this, the last one and also the most important thing is that guacamole, avocado guacamole, butterfruit anta karitaralla adರಲ್ಲಿ ಮಾಡಿರೋ ಒಂದು ಚಟ್ನಿ ರೆಸಿಪಿ. So you can mix it up all these and have it together. It will taste amazing. So thank you for watching. Please do like, share and subscribe to my channel, and also you can suggest me what content I can